ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ್ ರೆಡ್ಡೆಂಟ್. ಇವತ್ತಿನ ವಿಡಿಯೋ ಮಾಡುವ ವಿಷಯ ಎಂದರೆ ಶಿಕ್ಷಣ. ಪ್ರತಿಯೊಬ್ಬ ತಂದೆ ತಾಯಿಗಳದ್ದು ಒಂದು ಕನಸಿರ್ತದೆ. ಯಾಕಂದರೆ ಅವರ ಮಕ್ಕಳು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಒಂದು ಹಂತದ ಶಿಕ್ಷಣವನ್ನು ಮುಗಿಸ್ತಾರೆ. ಈ 10ನೇ ಕ್ಲಾಸ್ ಬಂದ ಮೇಲೆ ಅಂದರೆ ಮೆಟ್ರಿಕಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸು, ಸರ್ಕಾರ ಏನೇ ಹೇಳಲಿ, ಆದರೆ ತಂದೆ ತಾಯಿಗಳ ಕನಸು ನನ್ನ ಮಗ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಂತ. ಸರ್ಕಾರಗಳು ಹೇಳ್ತದೆ 30% ಬಂದರೆ ಪಾಸ್ ಆಗ್ತಾನೆ. ಆದರೆ ಮುಂದೆ ಮಗುವಿನ ಭವಿಷ್ಯಕ್ಕಾಗಿ, ಅವನ ಮುಂದಿನ ಶಿಕ್ಷಣಕ್ಕಾಗಿ ಅಧಿಕ ಅಂಕಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು, ಶಾಲಾ ಹೈಸ್ಕೂಲುಗಳು ಈ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡ್ತದೆ. ತಮ್ಮ ಶಾಲೆಯಲ್ಲಿ ಕಲಿತಿರೋ ಮಕ್ಕಳು ಅಧಿಕ ಅಂಕವನ್ನು ಪಡೆಯಲಿ ಅಂತ ಅವರು ಹೆಚ್ಚಿನ ಪ್ರಯತ್ನ ಪಡ್ತಾರೆ. ಆದರೂ ಕೆಲವೊಂದು ಮಕ್ಕಳು ಇದರಲ್ಲಿ ಅಧಿಕ ಅಂಕ ಗಳಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ತದೆ. ಆ ಕಾರಣವನ್ನು ನಾವು ಹೇಗೆ ಬಗೆಹರಿಸ್ಬೋದು ಅನ್ನೋ ಒಂದು ವಿಷಯವಾಗಿ ಇವತ್ತೇ ಒಂದು ಮುಖ್ಯವಾದ ಅತಿಥಿಯ ಹತ್ತಿರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಾಗೂ ನಿಮಗೂ ತಿಳಿಸ್ಲಿಕ್ಕೆ ನಾನು ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಮ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗವನ ಶಿರ್ಸಿ. ಆತ್ಮೀಯರೇ, ಇವತ್ತು ಓದು ಅನ್ನೋದಾಗಿದೆ. SLC PUC ಮಕ್ಕಳಿಗೆ ಜಾಸ್ತಿ ಓದುವಂಥ ಪ್ರೆಷರನ್ನು ಪೇರೆಂಟ್ಸಿಂದ ನಾವು ನೋಡ್ತೇವೆ, ಪಾಲಕರಿಂದ, ಜೊತೆಗೆ ಶಿಕ್ಷಕರಿಂದ, ಶಾಲೆಯಿಂದ ನಾವು ನೋಡ್ತೇವೆ. ಹೇಗಾದರೂ ಜಾಸ್ತಿ ಪರ್ಸೆಂಟೇಜ್ ಬರಬೇಕು, ರ್ಯಾಂಕ್ ಬರಬೇಕು ಅನ್ನುವಂಥ ಒಂದೇ ಒಂದು ಧ್ಯೇಯ. ಆದರೆ ಓದಿನೊಂದಿಗೆ ನಾವು ಪಠ್ಯೇತರ ಚಟುವಟಿಕೆಗಳನ್ನು, ಯೋಗಾಭ್ಯಾಸಗಳನ್ನು, ಧ್ಯಾನವನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗೂ ಜಾಸ್ತಿ ಮಾರ್ಕ್ಸ್ ಪಡ್ಕೊಳ್ಳಿಕ್ಕಾಗತ್ತೆ ಅನ್ನೋ ಸತ್ಯ ನಿಮಗೆ ಗೊತ್ತಾ? ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದ ಪ್ರಸಿದ್ಧ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ, ಇವರು SLCಯಲ್ಲಿ 96.2% ಮಾಡಿದ್ರು. ಇವರು SLC ಎಕ್ಸಾಮಿನ ಒಂದು ವಾರ ಮೊದಲು ಕೂಡ ನಿಸರ್ಗ ಮನೆ, ನಮ್ಮ ವೇದ ಆರೋಗ್ಯ ಕೇಂದ್ರಕ್ಕೆ ಬಂದು ಯಕ್ಷಗಾನ ಪ್ರದರ್ಶನವನ್ನು ನೀಡಿದರು. ಅವರಿಗೆ ಡೈಲಿ ಯಕ್ಷಗಾನ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಎಕ್ಸಾಮ್ ಬರಲಿಕ್ಕೂ ಹುರುಪಿರ್ತಾಯಿತ್ತು. ಅಷ್ಟು ಪರ್ಸೆಂಟೇಜ್ ಕೂಡ ಮಾಡಲಿಕ್ಕಾಯಿತು. ಅವರು ನಾಟಕದಲ್ಲಿ ರಾಜ್ಯದಲ್ಲೇ ಅನೇಕ ರ್ಯಾಂಕ್ಗಳನ್ನು ಪಡೆದಿದ್ದಾರೆ, ಪಠ್ಯೇತರ ಚಟುವಟಿಕೆಗಳಲ್ಲಿದ್ದಾರೆ, ಯಕ್ಷಗಾನದಲ್ಲಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಮಾರ್ಕ್ಸ್ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು? ಸೊ ಇದು ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಸೊ ಇದೇ ಉದಾಹರಣೆ ನಮ್ಗೆ ಅರ್ಥ ಆಗೋದು ಏನಂದರೆ, ನಾವು ಧ್ಯಾನವನ್ನು ಮಾಡುವಂಥದ್ದು ಡೈಲಿ ಒಂದು 10 ನಿಮಿಷ, ಓಂ ನಮಃ ಶಿವಾಯ ಅಂತ ಬೆಳಗ್ಗೆ ಹಾಗೂ ಸಂಜೆ 2 ಸಲ ಪ್ರಾರ್ಥನೆ ಮಾಡುವಂಥದ್ದು, ದೀರ್ಘವಾದ ಉಸಿರಾಟವನ್ನು ಗಮನಿಸಿ ಸ್ವಲ್ಪ ಹೊತ್ತು ಸ್ಟ್ರೆಸ್ ರಿಲೀಫ್ ಮಾಡಿಕೊಡುವಂಥದ್ದು, ಓದುವಾಗ ಒಂದೇ ಕಡೆ ಕೂತ್ಕೊಂಡು ಓದೋದು ಬಿಟ್ಕೊಂಡು ಸ್ವಲ್ಪ ಓಡಾಡಿ ಆಚೆ ಈಚೆ ಹೋಗಿ ಬಂತು, ಸ್ವಲ್ಪ ಫ್ರೆಶ್ ಗಾಳಿಗೆ ಹೋಗಿ ಮನಸ್ಸಿಗೆ ರಿಲ್ಯಾಕ್ಸೇಷನ್ ತಂದುಕೊಡುವಂಥದ್ದು, ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ, ಎಡಗಡೆಯಿಂದ ಉಸಿರು ಒಳಗೆ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು, ಎಡಗಡೆ ಬಿಡೋದು, ಈ ಥರ ಒಂದು 21 ಸಲ ಮಾಡುವಂಥದ್ದು. ಹೀಗೆಲ್ಲ ಮಾಡೋದ್ರಿಂದಾಗಿ ಖಂಡಿತವಾಗಿ ಮಕ್ಕಳಿಗೆ ಓದಲಿಕ್ಕೆ ಇನ್ನೂ ಜಾಸ್ತಿ ಆಸಕ್ತಿ ಬರುತ್ತೆ, ಗ್ಯಾಪ್ ಸಿಕ್ಕಿದಂಗೆ ಆಗುತ್ತೆ. ಜೊತೆಗೆ ಬರೀ ಮೋನೋಟೋನಸ್ ಆಗಿ ಬರೀ ಓದು ಅನ್ನುವಂಥ ಪ್ರೆಷರನ್ನು ಬಿಟ್ಟು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಮಕ್ಕಳನ್ನ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದಾಗಿ ಅವರ ಸರ್ವತೋಮುಖ ಬೆಳವಣಿಗೆ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಅವರ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆತ್ಮೀಯರೇ, ನಾನು ಕೇಳಿಕೊಳ್ಳೋದಿಷ್ಟೇ, ಖಂಡಿತವಾಗಿ ಓದು ಅನ್ನೋದು ಅದನ್ನು ಬಿಟ್ಟು ಓದುವಿನ ಜೊತೆಗೆ ಪಠ್ಯೇತರ ಚಟುವಟಿಕೆ, ಧ್ಯಾನ, ಪ್ರಾರ್ಥನೆ, ಯಕ್ಷಗಾನ, ಭರತನಾಟ್ಯ, ಹಾಡು, ಸಂಗೀತ, ಶಾಸ್ತ್ರೀಯ ಸಂಗೀತ, ಈ ಥರದಕ್ಕೆಲ್ಲ ನಿಮ್ಮ ಮಕ್ಕಳನ್ನು ಹಾಕಿ ಖಂಡಿತವಾಗಿ ಅವರ ಸರ್ವಾಂಗೀಣ ಬೆಳವಣಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಅನೇಕ ಚಿಕ್ಕ ಪುಟ್ಟ ಸಲಹೆಗಳು ನಮಗೆ ಏನೋ ಒಂದು ಖುಷಿ ಕೊಟ್ಟಿದೆ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಮಕ್ಕಳು ಕೇವಲ ಶಿಕ್ಷಣ ಅಲ್ಲ, ಇತರ ಒಂದು ಸಾಂಸ್ಕೃತಿಕ ಹಾಗೂ ಕೆಲವೊಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಅವರ ಒಂದು ಮೈಂಡ್ ಫ್ರೆಶಿಂಗಿಂದನೂ ಅಧಿಕ ಅಂಕ ಪಡೆಯಲು ಒಂದು ಮಾರ್ಗ ಆಗಬಹುದು ಏನೋ ಅಂತ ಅವರು ಈಗಷ್ಟೇ ನಮಗೆ ತಿಳಿಸಿದರು. ಇದನ್ನು ನಾನು ನಿಮ್ಮ ಮುಂದೆ ಈ ವಿಡಿಯೋನ ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗೂ
ನನ್ನ ಮುಂದಿನ ಅನೇಕ ವಿಡಿಯೋಗಳು, ಇನ್ನು ಅನೇಕ ವಿಷಯಗಳ ಬಗ್ಗೆ ಅನೇಕ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೇನೆ. ಮುಂದಿನ ದಿವಸದಲ್ಲಿ ಆ ವಿಡಿಯೋವನ್ನು ಮಾಡಬೇಕಾದ್ರೆ ತಮ್ಮ ಸಹಾಯ ಸಹಕಾರ ಇರಬೇಕು. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ